ಗುರಮ್ಮ ಸಂಕೀರ್ಮಠರವರಿಗೆ ಕಲರ್ಸ್ ಕನ್ನಡದ अनुबंध अवार्ड दೊರಕಿರುವಂತದ್ದು. खरगोश ने कहा का मारकर कछुए से क्या बोला, तू रेंग रेंग कर धीरे धीरे चलता है, मैं हवा की तरह उड़ता हूँ, भला मेरा तेरा क्या. ಇವತ್ತು ನಮ್ಮ ಜೊತೆ ಗುರಮ್ಮ ಸಂಕೀರ್ಮಠರವರು ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಗುರಮ್ಮ ಸಂಕೀರ್ಮಠರವರ ಸಾಧನೆಗಳು ತುಂಬಾ ಅಂತ ಹೇಳ್ಬೋದು. ಅವರ ಒಂದೊಂದು ಸಾಧನೆಗಳನ್ನು ಹೇಳ್ತಾ ಹೋದರೆ ಗಂಟೆಗಳೇ ಸಾಲಲ್ಲ. ಸೊ ಅಷ್ಟೊಂದು ಅನುಭವವನ್ನು ಹೊಂದಿರುವಂತಹ ಹಿರಿಯ ಜೀವ ಈ ಗುರಮ್ಮ ಸಂಕೀರ್ಮಠ ಅವರು. ಶಿರೂರು ಗ್ರಾಮದವರು, ಬಾಗಲಕೋಟೆ ಜಿಲ್ಲೆಯ ಶಿರೂರು ಪಟ್ಟಣ ಇದು. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅನುಬಂಧ ಅವಾರ್ಡ್ ಹೇಗೆ ಅವರಿಗೆ ಬಂತು, ನಂತರ ಯಾವ ರೀತಿ ಅಲ್ಲಿನ ಎಕ್ಸ್ಪೀರಿಯನ್ಸ್ ಏನು ಅನ್ನುವಂಥದ್ದನ್ನು ಸ್ವತಃ ಗುರಮ್ಮ ಸಂಕೀರ್ಮಠರವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅಮ್ಮಾರ ನಮಸ್ಕಾರ ರೀ. ನಮಸ್ಕಾರ ರೀ. ಈಗ ಅನುಬಂಧ ಅವಾರ್ಡ್ಗೆ ಹೋಗಿದ್ರಿ ತಾವು. ಅನುಬಂಧ ಅವಾರ್ಡ್ ತಮಗೆ ಬಂದೈತಿ, ಹೆಂಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ? ಅನುಬಂಧ ಅವಾರ್ಡು ಅದು ಶ್ರೀ ಗುರು ಸಿದ್ಧಲಿಂಗೇಶ್ವರ ಆಶೀರ್ವಾದ, ಮಹಾದೇವಿ ಅಕ್ಕನ ಆಶೀರ್ವಾದ. ಅದು ಅನುಬಂಧ ಯಾಕಂದ್ರೆ ಪುನೀತ ರಾಜ್ಕುಮಾರನ ಒಂದು ಬಂತ ಭಾಳ ಸಂತೋಷ ಆಯ್ತು. ಆದರೆ ನಾ ಸಂತೋಷ ಪಡೋಕ್ಕಿಂತ ನನ್ನ ಮಾತು ನನ್ನ ಎಲ್ಲ ಕೇಳಿ ಏನು ಕುಂತಂತ ಸಭಿಕರು ಜನರು ಏನು ಸಂತೋಷ ಪಟ್ಟು ಭಾಳ ಚಪ್ಪಾಳಿ ಹೊಡೆದ್ರು, ಅದ ನನ್ನ ಕೀರ್ತಿ ಕವಚ. ಹೌದು. ಯಾಕಂದ್ರೆ ಇದು ನನಗೇನು ಗೊತ್ತಿದ್ದಿದ್ದಿಲ್ಲ, ಇಂಥವೆಲ್ಲ ಅವಾರ್ಡ್ ಇದು ಅದಾವ. ಆದರೆ ನಮ್ಮ ಶಿರೂರು ಗ್ರಾಮದಾಗ ಒಂದು ಹುಡುಗ ಪತ್ರಕರ್ತ ಅಂತ ಅದಾನ, ಯಾರು ಪ್ರವೀಣ ಹಡಪದಂತ. ಅವ ಈಗೆಲ್ಲ ಅದನ್ನ ಕೆಲಸ ಮಾಡಕತ್ತಾನ. ಹಚ್ಚಿದ್ರೆ ತಾನಾಗ್ಲಿ ಬರ್ತಾನೆ. ಅಮ್ಮರು ಏನಾರು ಇದ್ರೆ ಹೇಳ್ರಿ ಅಂತಾನೆ, ಇದನ್ನಂತಾನೆ. ಅವಾಗ ಯಾರು ಹೇಳಿದ್ರು ಅಲ್ಲಿ ಬೆಂಗಳೂರಾಗ, ಅದು ನಮಗೇನು ಗೊತ್ತಿಲ್ಲ. ಅವ ಸೀದಾ ನಂದಕ್ಕ ಹೊಸಮಠ ಅವ್ರ ಹತ್ರ, ನಂದ ಬಸಯ್ಯ ಹೊಸಮಠ ಅವ್ರ ಹತ್ರ ಬಂದು ಹಿಂಗೆ ಇದನ್ನು ಬೆಂಗಳೂರವರು ಕನ್ನಡ ಟಿ ವಿ ಅವರು ಇದನ್ನ ಏನೋ ಒಂದು ಪ್ರಶಸ್ತಿ ಕೊಡ್ತಾರಂತ, ಅದಕ್ಕೆ ಅಮ್ಮರನ್ನ ನಾವು ಕೇಳ್ಬೇಕ್ರಿ, ಕೇಳ್ರಿ ನೀವು ಅಂತ ಅವ್ರಿಗೆ ಹೇಳಿದ್ರಂತೆ. ಯಾರು? ಪ್ರವೀಣ. ಅಂದ್ರೆ ಅವ ಪ್ರವೀಣ ನನ್ನ ಹೆಸರೇ ಹೇಳೇನಲ್ಲ, ಅದು ಭಾಳ ಮುಖ್ಯ. ನಮ್ಮ ಜಿಲ್ಲೆದ ರಗಡ ಮಂದಿ ಇದ್ದಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ಎಲ್ಲಿ ಏನೈತಿ, ಎಲ್ಲಿ ಕಲೆ ಐತಿ ಅವ ಕಂಡುಕೊಂಡನ. ಅದನ್ನು ಕಂಡುಕೊಂಡು ಬಂದು ಆ ನಂತರ ನಂದ ಹೊಸಮಠ ಇವ ಪ್ರವೀಣ ಇಬ್ಬರು ಕೂಡಿ ಭಾಳ ಕಷ್ಟಬಿಟ್ರೆ ಅದನ್ನು 8 ದಿವಸ. ಅದನ್ನು ಪ್ರತಿಯೊಂದು ಎಲ್ಲ ಮೊಬೈಲ್ದಾಗ ಕಳಿಸ್ಬೇಕಲ್ಲ. ಅವು ಪ್ರವೀಣ ಅವಂದು 12 ಕೆಲಸ ಹೋಗ್ಬಿಡವು. ಈಗೀಕೆ ನಂದ ಹೊಸಮಠ ಹಗಲಿ ರಾತ್ರಿ ಯಾರೇನು ಅವ್ರು ಕೇಳ್ತಾರ ಅದನ್ನು ಹಂಗೆ ಫೋಟೋ ಬಿಡುವುದು ಎಲ್ಲ ಮಾಡೋದು. ಯಾಕಂದ್ರೆ ನನ್ನ ಕೈ ಮೊಬೈಲು ಇಲ್ಲ, ಅದನ್ನು ಟಿ ವಿ ಹಚ್ಚಕ್ಕೆ ಸಚ್ಚೆ ಬರೋದಿಲ್ಲ ನನಗೆ. ಆದರೆ ಸಾಕಷ್ಟು ಐತಿ ಸಂಪನ್ಮೂಲ, ಆದರೆ ಅದು ಶಕ್ತಿ ಇಲ್ಲ. ಈಗ ನನಗೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅದನ್ನೆಲ್ಲ ಪ್ರತಿಯೊಂದು ಮಂದಿ ಕೂಡಿಸಿ ಎಲ್ಲ ಶಾಲೆ ಕಾಲೇಜು ಅಲ್ಲಿ ಗುಡ್ದಾಗ ಎಲ್ಲ ಕಡೆ ಶೂಟಿಂಗ್ ಅಷ್ಟು ಅವರು ಇಬ್ಬರು ಅವ್ರೇನು ನಂದ ಹೊಸಮಠ ಹಾಕಿದ ಕಮ್ಮಾಯಿ. ಯಾಕಂದ್ರೆ ಅದು ಒಟ್ಟು ಮೊಬೈಲ್ದಾಗ ಕಳಿಸ್ಬೇಕಲ್ಲ. ಅವರು ಎಲ್ಲರೂ ಅಷ್ಟರು ಕೂಡಿ ಇವ ಪ್ರವೀಣ ನಂದಕ್ಕ ಮತ್ತು ಇನ್ನೊಂದಿಬ್ರು ನಮ್ಮ ಅಕ್ಕನ ಬಳಗದ ಮಂದಿ ಎಲ್ಲರೂ ಕೂಡ್ಕೊಂಡು ಭಾಳ ಕಷ್ಟ ಬಿಟ್ಟು ಅದು ಒಂದು ಹಂತಕ್ಕೆ ತಗೊಂಡ್ಬಂದು ಈ ಪ್ರಶಸ್ತಿ ಬರಬೇಕಾದ್ರೆ ನನ್ನ ಅಷ್ಟರು ಕೈ ಹಿಡಿದು ಎತ್ಕೊಂಡು ಕರ್ಕೊಂಡು ಹೋಗ್ಯಾರ. ಅಷ್ಟೇ ನನಗೆ ತ್ರಾಸು, ಇದು ಶಕ್ತಿ ಹೋಗ್ಬಿಟ್ಟತಿ. ಆದರೆ ಅಲ್ಲೇ ಮಾತ್ರ ಇಡೀ ಬೆಂಗಳೂರಾಗ ಎಷ್ಟೋ ಮಂದಿ ಕಲಾವಿದರು, ಸಿನಿಮಾ ನಟಿಯರಿದ್ದರು. ಆದರೆ ನಾ ಮಾತಾಡಿ ಇನ್ನೂ ಮಾತಾಡಂತಾರೆ, ನಾನು ಸಾಕಾಗಿಬಿಟ್ಟೇನೆ. ಅಷ್ಟೇ ಸಾಕಷ್ಟು ಅವರು ನಿರ್ದೇಶಕರು ಮತ್ತು ಇವರು ಸಿನಿಮಾ ನಟರು ಎಲ್ಲರೂ ಅಷ್ಟೇ ನಮ್ಗೆ ಭಾಳ ಇದು ಮಾಡಿದ್ರು. ಅದ ಬಂದ ನನಗೆ ಸಂತೋಷ. ಆದ್ರೆ ಜನರು ಮೆಚ್ಚಬೇಕು.
ಈಗ ನಾ ಮೆಚ್ಚಿ ನಾ ಚಂದ ಮಾತಾಡಿದ್ದೆ ನನಗೆ ಸಂತೋಷ ಆತಲ್ಲ. yes. ಜನರು ಏನು ಮೆಚ್ಚಾರ ಅದ ಒಂದು ನನಗೆ ಭಾಳ ಸಂತೋಷ ಆಯ್ತು. ಮಾಡಿದ್ಕು ಇವ್ರು ಕಷ್ಟ ಬಿಟ್ಟು ಮಾಡಿದ್ಕು ಅವ್ರದ್ದೊಂದು ಇವ ಪ್ರತಾಪ್ ಅಂತ ಹುಡುಗ ಅವನು ಭಾಳ ಕಷ್ಟ ಬಿಟ್ಟ. ಇಲ್ಲಿ ಬಾಗಲಕೋಟೆಗೆ ಶಿರೂರಿಗೆ ಅವ ಮತ್ತೆ ಪ್ರವೀಣ್ ಹತ್ರ ಬಂದು ಅವನು ಸಾಕಷ್ಟೇ ಇದನ್ನು ಪ್ರಯತ್ನ ಮಾಡಿ ಎಲ್ಲರೂ ಮಾಡಿದರು. ಆ ಶ್ರೀ ಗುರು ಸಿದ್ಧಲಿಂಗೇಶ್ವರ ನನಗೇನು ಅನ್ಸಿತ್ತು ಅವತ್ತು, ಎಲ್ಲರೂ ಹಿಂಗೆ ನನ್ನ ಕೈ ಹಿಡಿದು ಕರ್ಕೊಂಡು ಹೋದ್ರೆ ನಾ ಹೆಂಗೆ ಮಾತಾಡ್ಲಪ್ಪ ನಾನು ಏನು ಮಾಡಲಿ, ಸಿದ್ಧಲಿಂಗೇಶ ಇಂಥದ್ದು ಎಷ್ಟು ಆರಂಭ ಮಾಡ್ಯಾರ, ನಾ ಮಾತಾಡ್ಲಿಕ್ಕೆ ಏನು ಮಾಡಲಿ ಅಂತಂದ್ರೆ ಎಲ್ಲ ಏನು ಮಾತಾಡೋರು ನನಗೆ ಗೊತ್ತಿಲ್ಲ. ಎಲ್ಲ ಅಜ್ಜಂದ ಆಶೀರ್ವಾದ. ಅದಕ್ಕೆ ಹಿಂದೆ ಗುರು ಇರಬೇಕು, ಮುಂದೊಂದು ಗುರಿ ಇರಬೇಕು ಈ ಜೀವನದಾಗ. ಅಮ್ಮ ಇವ್ರು ಏನು ಇಬ್ಬರು ಕಷ್ಟ ಬಿಟ್ಟಿದ್ರು, ನಂದ ಹೊಸಮಠ ಇವ ಪ್ರವೀಣ ಹಡಪದ ಅವ್ರದ್ದೊಂದು ಹೆಸರು ತರುವಂಥದ್ದು ನಾವು ಮಾಡ್ಬೇಕಂತ ಇದನ್ನು ಮಾಡಿದೆ. ಮುಂದಾದರೂ ಅವ್ರಿಗೆ ಅವ್ರ ಮಕ್ಕಳಿಗೆ ಅವ್ರ ದೇವರಿಗೆ ಆಯುರ ಆರೋಗ್ಯ ಭೋಗ ಭಾಗ್ಯವನ್ನು ಕೊಟ್ಟು ಅವ್ರೇನು ನಾನು ಮುಂದಕ್ಕೆ ತಂದಾರ ಅವ್ರ ಮಕ್ಕಳನ್ನು ಮುಂದಕ್ಕೆ ತರುವಂಥ ಒಂದು ಕೆಲಸ ಆಗಲಿ ಅಂತ ತಿಳ್ಕೊಂಡು ನಾನು ಸಿದ್ಧಲಿಂಗೇಶಾಗ ಕೈ ಮುಗಿದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಅವರೀಗ ನಿಮ್ಗಲ್ಲಿ ಹೋಗೋ ಮುಂದಾಗ ಭಾಳ ಇದಿತ್ತು, ಸ್ವಲ್ಪ ಆಗಾಗ ನನಗೆ ಮಾತಾಡ್ದಾಗತ್ತನ ಇಲ್ಲ ಹಂಗೆ ಹೆಂಗೆ ಅಂದಿದ್ರಿ ನೀವು. ಮತ್ತು ಅಲ್ಲಿ ಹೋಗಿಂದ ಎಷ್ಟು ಆಕ್ಟಿವ್ ಆಗಿ ಹಾಡು ಹಾಡಿದ್ರಿ, ಎಲ್ಲರೂ ಒನ್ಸ್ ಮೋರ್ ಅನ್ನೋರು, ನಿಮ್ಮ ಹಾಡಿಗೆ ಎಲ್ಲರೂ ತಲೆದೂಗೋರು, ಹೆಂಗಾತಂತಿದ್ದಲ್ಲ. ಅಲ್ಲ ಈಗ ನಾವು 7 ಮಂದಿ ಹೋಗಿದ್ದೀವಿ. 7 ಮಂದಿ ಆದ್ರೆ ನಮಗೆ ಭಾಳ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ. ಯಾವಾಗಲೂ ಕಡಿಮೆ ಇಲ್ಲ. ಕಾಫಿ ಅಂದ್ರೆ ಕಾಫಿ, ಟೀ ಅಂದ್ರೆ ಟೀ, ಸ್ನಾನದ್ದನ್ನು ಅಲ್ಲಿ ಇಡ್ಕೊಳಕ್ಕೆ ವ್ಯವಸ್ಥೆನು ಹಂಗೆ ಮೇಲೆ ಎಷ್ಟು ಮಂದಿ ನಮ್ಮನ್ನು ನೋಡ್ಕೊಳ್ಳಾಕ ಮತ್ತೆ ಒಂದು ಹುಡುಗಿ ಆಕಿನ ಹೆಸರು ಎಷ್ಟು ನೋಡ್ಕೊಳ್ಲಕ್ಕೆ ಆ ಪ್ರವೀಣ ಇವ ಪ್ರತಾಪ ಅವರೆಲ್ಲ ಡೈರೆಕ್ಟರು ಭಾಳ ನಮಗೆ ಒಳ್ಳೆ ರೀತಿಯಿಂದ ನೋಡ್ಕೊಂಡ್ರು. ನನಗೇನು ಬೇಕಾದ್ಲೆ ಒಂದು ಸ್ವಲ್ಪ ನನಗೆ ಚೈತನ್ಯ ಬಂದಂಗಾತು. ಅದಕ್ಕೆ ಭಾಳ ಸರಿಯಾಗಿ ನೋಡ್ಕೊಂಡ್ರು ಎಲ್ಲ ಜನ. ಅಲ್ಲೇನು ಕುಂತ ಜನ ಪ್ರತಿಯೊಂದು ಅವರು ಅಮ್ಮಾರ ಹೇಳ್ರಿ ಅಂದರು. ಸಾಕು, ಇನ್ನೊಮ್ಮೆ ಯಾವಾಗಾರ ಕರ್ಸಾಕಂತ ಬರ್ತೀನಿ ಅಂತ ಹೇಳಿ ಬಂದೇನೆ. ಈಗ ಅಲ್ಲಿ ಡೈರೆಕ್ಟರ್ ಇದ್ರಲ್ಲ, ಹಾಂ, ಅವರು ತಿಳುವಳಿ, ಅವರು ಯೋಗರಾಜ್ ಭಟ್ರು, ಡೈರೆಕ್ಟರ್ ತಿಳುವಳಿ ಅವರು. ಮತ್ತೆ ಇವರು ನಮ್ಮ ಲೊಕೇಶನ್ ಅವನ ಹೆಸರು ಏನೈತೆ ಸೃಜನ್ ಲೋಕೇಶ್. ಅವ್ರಿಬ್ರು ಮಾತ್ರ ಬಹಳ ಬೆಳೆಸ್ಕೊಂಡು ಸಾಷ್ಟಾಂಗ ಹಾಕ್ತಾರೆ. ಯಪ್ಪ ಸಾಕು, ಇಷ್ಟ ನಮಸ್ಕಾರ ಮಾಡಿದ್ವಿ. ಇಲ್ಲ, ನಿನ್ನ ಆಶೀರ್ವಾದ ಬೇಕಮ್ಮ ಅಂದ್ರೆ ಯಾಕೆ ಪ್ರತಿಯೊಂದು ಇಲ್ಲೇ ಇದರ ಕಡೆ ಒಂದ ಕಡೆ ಅಲ್ಲ, ಎಲ್ಲ ಕಡೆ ದಿಲ್ಲಿಗೆ ಹೋದ್ರು ಎಲ್ಲಿ ಹೋದ್ರೂ ಇಷ್ಟು ಬಾಯ್ಪಟ್ಟು ಅಮ್ಮರಿಗೆ ಹೆಂಗೆ ನೆನಪಿರ್ತತಿ ಅಂತ ಅವ್ರಿಗೊಂದು ಇದು ಆಕತಿ. ಅದು ನನ್ನ ಹತ್ರ ಏನೇ ಇಲ್ಲ, ಅದು ಒಂದು ಗುರುವಿನ ಅಂತ ಕಾರಣ. ಅವ ನುಡಿದಂತೆ ನುಡಿಸಿದಂತೆ ನಾನು ನುಡಿವಿನಯ್ಯ. ಅದಕ್ಕಂತ ಭಾಳ ಇದೊಂದು ಕೆಲಸ ಶಿರೂರಾಗ ಎಷ್ಟೋ ಗೊತ್ತೈತಿ, ಆದರೂ ಅದನ್ನು ಒಳಗಿದ್ದ ಹೊರಗೆ ತೊಗೊಂಬರೋರು ಬೇಕಲ್ಲ. ಅದಕ್ಕೆ ಅವ ಪ್ರವೀಣ ಇದೊಂದು ಕೆಲಸ ಇನ್ನು ಮಂದಿ ಮತ್ತೊಬ್ಬರು ಬಂದ್ಬಿಟ್ಟಿದ್ರು, ಸುಳಿಬಾಯಿ ಚಾನಲ್ದವ್ರು. ಅದು ಯಾವ್ದಾಯ್ತು ನೋಡಪ್ಪ, ಲಗು ಅನ್ನಕ್ಕೆ ಬರೋಲ್ಲ. ಇನ್ನು ಹಂಗೆ ಅಷ್ಟ್ರು ಬರಕತ್ತಾರ. ಅದಕ್ಕೆ ಇದೆಲ್ಲ ಕಮಾಯಿ. 1ನೇದ್ದು ಪ್ರವೀಣ, 2ನೇದ್ದು ನಮ್ಮ ಈಕೆ ನಂದ ಹೊಸಮಠ. ಯಾಕಂದ್ರೆ ಆಕೆ ಮನೆ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಇದನ್ನ ಮಾಡ್ಯಾಳ 15 ದಿವಸ. ಮತ್ತು ಇವ್ರು ಎಲ್ಲರೂ ಸಹಾಯ ಮಾಡಿದಲ್ಲೇ ನನಗೆ ಹೋಗಕ್ಕಾಯ್ತು, ಅಲ್ಲಿ ಎಲ್ಲ ವ್ಯವಸ್ಥೆ ಆಯ್ತು. ಈಗ ಅಲ್ಲಿಂದ ಬಂದಿಂದ ಈಗ ಟಿವಿ ಒಳಗ ಬಂತು, ಎಲ್ಲ ಬಂತು ನಿಮ್ದು ಎಪಿಸೋಡ್. ಅದಾದ್ಮೇಲೆ ಈಗ ಮತ್ತೆ ಎಲ್ಲಾರ ನಿಮಗ ಬಾ ಅಂತ ಹೇಳಿ ಏನಾರ ಕಾರ್ಯಕ್ರಮಗಳು ಬಂದಿದಾವ ಅಂತ? ಬಂದವ್ರು. ಈಗ ರಾಯಚೂರವ್ರು ಫೋನ್ ಹಚ್ಚಕತ್ಯಾರ. ಆ ನಂತರ ಸುಳಿಬಾಯರು ಬಂದು ಹೇಳಿ ಹೋಗ್ಯಾರ. ಹಾಗೆ ಇದ್ದೇ ಇರ್ತಾವ. ಈಗ ಒಂದಾದ್ರ ಮೇಲೆ ಒಂದು ಕಾರ್ಯಕ್ರಮ ಮತ್ತೆ ಬರ್ತಿದಾವ ಹಂಗಾರ? ಹ್ಞೂ, ತಿಂಗಳದಾಗ 1-2 ಇದ್ದೇ ಇರ್ತಾವ ಈ ಕಾರ್ಯಕ್ರಮ. 500 ಕಡೆ ಕಾರ್ಯಕ್ರಮ ಕೊಟ್ಟಿನ. 500 ಕಡೆ ಈ ರಾಷ್ಟ್ರ ಪ್ರಶಸ್ತಿ ತಗೊಂಡು ಎಲ್ಲ ಬರ್ದಿಟ್ಟದ ಅಷ್ಟು ಎಲ್ಲ ಕಡೆ. ಆದ್ರೆ ಈಗ ಒಂದ್ ಸ್ವಲ್ಪ ಯಾಕೆ ಶಕ್ತಿ. ಈಗ ಮತ್ತೆ ಕಾರ್ಯಕ್ರಮಕ್ಕೆ ಕರೆದ್ರೆ ಹೋಗಿರೋ ಹೆಂಗ? ಮತ್ತೆ ಕಾರ್ಯಕ್ರಮಕ್ಕೆ ಕರೆದ್ರೆ ಹೋಗಿರೋ ಹೆಂಗ? ಇನ್ನ ಹೋಗುದೆ. ಯಾಕಂದ್ರೆ ನನಗೆ ಯಾಕೊಂದು ಸ್ವಲ್ಪ ಇದು ಆಗೈತೆ ಅಂದ್ರೆ ಅದೊಂದು ಕಟ್ಟಡ ಮಾಡಕ್ ಹಚ್ಚಿವಲ್ಲ, ಅಕ್ಕನ ಬಳಗದ್ದು 10-12 ವರ್ಷ ಆಯ್ತು. ಅದು ಯಾರು ಏಟು ಕೊಟ್ಟರು ಸಾಲವಲ್ದು. ಅದಕ್ಕೆ ಹಗಲಿ ರಾತ್ರಿ ಯಾರು ನಾ ಏನು ದುಡ್ಕೊಂಬಂದ್ರು ಅದಕ್ಕೆ ಹಾಕಕತ್ತೀನಿ. ನನಗೇನು ಬೇಡ, ನಾ 5 ಮನೆ ಭಿಕ್ಷಾ ಮಾಡ್ಕೊಂಡು ಪ್ರಸಾದ ಮಾಡ್ತೀನಿ.
ಆದ್ರೆ ಯಾರು ಏನು ಕೊಟ್ಟರು ಅದು ಮುಗಿಬೇಕಾಗೈತಿ. ನಾ ಇರು ಕಲೆ ಆಗ್ಬೇಕಂತ ಮಂದಿ ಅಂತಾರೆ, ನೀವು ಸತ್ರ ಆಗೋದಿಲ್ರಿ ಅದು ಕೆಲಸ ಅಂತ. ಸ್ನೇಹಿತರೆ, ಇನ್ನೊಂದು ಏನಂತಂದರೆ ಅಮ್ಮನಿಗೆ ಈ ಶಿರೂರಿನ ಸಿದ್ಧಲಿಂಗ ಮಹಾಸ್ವಾಮೀಜಿಗಳೇನಿದ್ದಾರಲ್ಲ ಅವರ ನೇರವಾಗಿರುವಂತಹ ಆಶೀರ್ವಾದ ಈ ಅಜ್ಜಿಗೆ ಆಗಿರುವಂಥದ್ದು. ಹಾಗೆ ಈ ಅಜ್ಜಿ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವರೂ ಸಹ ಅಂದರೆ ಅವರಿಗೂ ಸಹ ತುಂಬ ಒಳ್ಳೆಯದಾಗಿರುತ್ತೆ ಅನ್ನುವಂಥದ್ದು ಇಲ್ಲಿನ ಊರಿನ ಜನರ ಒಂದು ನಂಬಿಕೆ. ಹಾಗೆ ಅಜ್ಜಿನ ಇನ್ನೊಂದಿಷ್ಟು ವಿಷಯಗಳ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಈಗ ಅಲ್ಲಿಂದ ಅವರು ಹೆಂಗ್ರಿ ವ್ಯವಸ್ಥೆ ಹೆಂಗೆ ಮಾಡಿದ್ರು ನಿಮ್ಮನ್ನ ಹೋಗಾಕ ಬರಾಕ ಅಲ್ಲಿಗೆ ನಮಗೆ ಕಾರ್ ಗಾಡಿನ ಮಾಡಿದ್ದಾರೆ, ಅವರೇ ಕಾರ್ ಗಾಡಿ ಕಳಿಸ್ಬಿಟ್ಟಿದ್ರು. ಅವ್ರ ಎಲ್ಲ ಈಗೇನು ಪ್ರವೀಣ್ ಇದಾನ ಹುಡುಗ ಅವ ಎಲ್ಲ ವ್ಯವಸ್ಥೆ ಮಾಡಿಸಿದ್ದ. ಅಷ್ಟು ಮಾಡಿಸಿ ಅಷ್ಟ್ರಿಗೆ ಯಾರಿಗೆ ಏನು ತೊಂದರೆ ಆಗಲಿಲ್ಲ. ಅಗದಿ ಹೆಂಗಂದ್ರೆ ಹೂವಿನ ನೆಂಪಾಗ ಹೋಗಿ ಬಂದಿವಿ. ಅದು ಮತ್ತು ನನಗೇನು ಅನ್ಸಿತ್ತು, ಇಷ್ಟು ಮಂದಿ ಕರ್ಕೊಂಡು ಹೋಗ್ತೀನಿ, ಭಯಂಕರ ಟ್ರಾಫಿಕ್, ಏನು ಆಗ್ಬಾರ್ದಪ್ಪ ಸಿದ್ಧಲಿಂಗೇಶ. ಅದು ಯಾಕಂದ್ರೆ ಹೇಳಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲಿ ಹೋದ್ರು ಒಂದು ಗುರುವಿಂದು ನಾ ಏನು ಮಾಡ್ಬೇಕು ನಿಯಮ ಅದನ್ನ ಮಾಡೇ ಹೋಗುದು ನಾವು. ಹಂಗ ಹೋಗಕ್ಕ ಹಿಂದಿ ಒಳಗೆ ಏನೋ ಹೇಳಿದ್ರಲ್ಲ, ಹಿಂದಿ ಒಳಗೆ ಆಮಿ ಮತ್ತು ಇದು ಮಲ ಎರಡು ಸ್ಪರ್ಧಕ್ ನಿಂತಿರ್ತಾವ. ನಾ ಹೆಚ್ಚು ಓಡ್ತೀನಿ, ನೀ ಹೆಚ್ಚು ಓಡ್ತೀನಿ ಅಂತ ಅನ್ನತ್ಲೆ ಮಲ ಎರಡು ಕೂಡಿ ಸ್ಪರ್ಧಕ್ ನಿಂದಿರ್ತಾವ. ನಿಂತಾಗ ಎರಡು ಹೊಂಡ್ತಾವ. ಹೊಂಟು खरगोश ने ठहाका मारकर कछुए से क्या बोला, तू रेंग रेंग कर धीरे धीरे चलता है, मैं हवा की तरह उड़ता हूँ, भला मेरा तेरा क्या साथ है. चलते खरगोश ने ಅಂದ್ರೆ ಅದು ಏನು ಮಲ खरगोश ने ठहाका मारकर कछुआ से क्या बोला, खरगोश ने ठहाका मारकर कछुआ से बोला, तू रेंग रेंग कर धीरे धीरे चलता है, मैं हवा की तरह उड़ता हूँ, भला मेरा तेरा क्या साथ. ಅಂದ್ರೆ ಅದು ಮಲ ಜಿಕ್ಕೊಂತ ಓಡಿ ಹೋಗ್ಬಿಡ್ತೈತಿ. ಇದು ಆಮಿಗೆ ಹೋಗಕ್ ಬರುದಿಲ್ಲ, ನೆಲ್ಲಾಗ ಹೋಗ್ಬೇಕಿದು. चलते चलते कछुआ ने सोचा, मैं जल्दी जल्दी नहीं दौड़ सकता. खरगोश ने पहले मैं पहुंचूंगा या नहीं, फिर भी लगातार जरूर पहुंचूंगा. ಇದೇನಂತೂ ಸವಕಾಶ ಹೋಗಕತ್ತೆ. ಇದು ಮಲ ಏನ್ ಮಾಡ್ತಿ, धीरे धीरे चलने वाले घास पर लेट गई, उसे गहरी नींद आ गई. ಮುಂದೆ ಬಡ ಬಡ ಓಡಿ ಓಡಿ ಹೋಗಿ ಅಲ್ಲಿ ಹೋಗಿ ಹುಲ್ಲಿನ ಮೇಲೆ ಮಕ್ಕೊಂಡ್ಬಿಡ್ತಿ. ಘಾಸ್ ಪರ್ ಲೇಟ್ ಗೈ ಉಷೆ ಗಹರಿ ನಿಂದ ಆಗೈ. ಆ ಗಾಢವಾದ ನಿದ್ರೆ ಹತ್ತಿ ಅದಕ್ಕೆ ಎದಕ್ಕೆ ಮಲಕ ನಿದ್ದೆ ಹಚ್ಚಿಂದ ಇದು ಅದನ್ನ ನೋಡ್ಕೊಂತ ಬಡ ಬಡ ಒಂದ ಸವನ ಅಂದ್ರೆ ಧೀರೆ ಧೀರೆ ಚಲ್ತಾ ಹೈ ಮೈ ಹೈ ಒಂದೇ ಸವನ ಹೋಗಿ ಅದಕ್ಕಿಂತ ಮೊದಲು ಬಾವಿ ದಂಡಿಗೆ ಕುಂತಿ. ಇದು ಹೋಗ್ತಿದ್ದು, ಇದು ಮಲ ಎತ್ತು. ಇದಕ್ಕೇನಾತಂದ್ರೆ ಶಹರಿ ನಿಂದಾಗೈ ಅಂದ್ರೆ ಆ ಮಲ ಹೋಗಿ ಕುಂತಿತ್ತಲ್ಲ ಮೊದಲು, ಅದ ನೋಡಿದ ಕೂಡ ಇದಕ್ಕೆ ನಾಚಿಗೆ ಬಂತು. ಯಾರಿಗೆ ಮಲಕ ಶಹರಿ ಮೀನ್ದಾಗ ನಾಚಿಗೆ ಬಂತು. ಅವಾಗ ಏನು ತಿಳ್ಕೊಬೇಕಂತಂದ್ರೆ ಇಸ್ ಪಾಠ ಸೇ ಕ್ಯಾ ಶಿಕ್ಷಾ ಮಿಲ್ತಿ ಹೈ, ಈ ಪಾಠದಿಂದ ಏನು ಕಲಿಬೇಕು ಮಕ್ಕಳು ಅಂತಂದ್ರೆ ಯಹ ಆರಾಮ್ ಹರಾಮ್ ಹೈ. ಅಂದ್ರೆ ಯಾರು ಆರಾಮ ತಗೊಂಡು ಏನು ಕೆಲಸ ಮಾಡೋದಿಲ್ಲ ಹಿಂಗಾಕತಿ. ಅದಕ್ಕೆ ಒಂದೇ ಸವನ ಮಕ್ಕಳು ಇವತ್ತು ಅಭ್ಯಾಸ ಮಾಡಲಿ, ದೊಡ್ಡವ್ರು ಮಾಡಲಿ, ಯಾರ ಮಾಡಲಿ, ಯಹ ಆರಾಮ ಹರಾಮೈ. ಬರೀ ಎಲ್ಲ ಬಿಟ್ಟು ಬರೀ ಟಿ ವಿ ನೋಡ್ಕೊಂಡು ಕುಂತೆ, ಅದನ್ನು ಮಾಡಿದೆ. ಇವತ್ತು ಏನು ಕೆಲಸ ಮಾಡಲಿಲ್ಲ, ಕಟ್ಟಿಗೆ ಹೋಗಿ ಕುಂತೆ ಅಂತ. ಅದಕ್ಕೆ ಸಮಯಕ್ಕೆ ಬಾರದ ಬುದ್ಧಿ 1000 ಇದ್ದರೂ ಲದ್ದಿ. ಅದಕ್ಕೆ ಯಾವಾಗ ಏನು ಮಾಡಬೇಕು ಆ ಪ್ರಕಾರ ಹಂಗೆ ಮಾಡ್ಬೇಕಂತ ಈ ಪಾಠದಿಂದ ಮಕ್ಕಳು ಕಲಿಬೇಕಂತ ಮಕ್ಕಳಿಗೆ ಹೇರ್ತೇನೆ ನಾ. ಏನು ಮನೆಯಲ್ಲಿ ಶಾಲ್ಯಾಗ ಇದನ್ನ ಮಕ್ಕಳಿಗೆಲ್ಲ ಹೇಳಿದ್ವಿ. ಅದಕ್ಕೆ ರಗಡೆ ಐತಪ್ಪ ಅದನ್ನ ಹೇಳ್ಕೊಂಡು ಕುಂತಿದ್ರೆ ಭಾಳ ಐತಿ. ಅದನ್ನೆಲ್ಲ ನೋಡಿದ್ರೆ ಯಾಕಂದ್ರೆ ಇನ್ನ ನಿಮ್ಮಂಥವ್ರಿಗೆ ಮುಂದೆ ಬರಕ್ ಹತ್ತೀರಿ. ಅದು ಎಲ್ಲ ನೋಡಿ ಡಾಕ್ಟರೇಟ್ ಪದವಿ ಕೊಡ್ಬೇಕು ನನಗೆ. ಒಬ್ಬರು PhD ಬೇಕಾದಷ್ಟು ಮಾಡಲಿ. ಈಗ ನಾಳೆ ಚಂದಾವರ್ಕರ್ ಮೇಡಮ್ ಅವ್ರಿಗೆ ಇದನ್ನ ಬಿಡು ಒಟ್ಟು ಅದು ಬಂದಿಂದ ಬಿಟ್ಟು ಅವ್ರನ್ನ ಹಿಡ್ಕೊಂಡೆ ಅವ್ನು ಎಲ್ಲಿ ಇಲ್ಲ ನಾವು ದೊಡ್ಡದೊಂದು ಇದು ಆಕತಿ ಗೊತ್ತಿಲ್ಲ. ಹಾ ಇಡಕ್ಕೆ ಜಾಗ ಇಲ್ಲ. 116 ಪ್ರಶಸ್ತಿ ಎಲ್ಲಿ ಇಡ್ಲಪ್ಪ. ಹಾ ಅದಕ್ಕೆ ಇನ್ನ ಗುರ್ತಿಸ್ಬೇಕು. ಇಷ್ಟು ನೀವು ಗುರ್ತಿಸಿ ಅಂದ್ರು ಇನ್ನ ಗುರ್ತಿಸ್ಬೇಕು ಅಧಿಕಾರಿಗಳು.
ಹೌದಿಲ್ರಿ? ಹೌದೌದು. ಅದಕ್ಕೆ ನಾ ಏನಿಲ್ಲ ಮಾಡಲಿ ಬಿಡಲಿ, ಆದ್ರೆ ದುಡಿದ ಕೂಲಿ ಮಾತ್ರ ಎಲ್ಲಿ ಹೋಗುದಿಲ್ಲ. ಹೌದು. ನಾವೇನು ನಿಸ್ವಾರ್ಥದಿಂದ ಸೇವೆ ಮಾಡಿರ್ತೀವಿ, ಅದು ಒಮ್ಮಿಲ್ಲೊಮ್ಮೆ ಅದ್ರ ಫಲ ಕೊಡ್ಲೇಬೇಕು. Okay. ಅದಕ್ಕೆ ನೀವೇನು ನಮ್ಮಂತಾರ್ದು ಈಗ ನೀವು ನಮ್ಮ ಕೆಲಸ ಮಾಡ್ತೀರಿ, ಈಗ ನಿಮ್ಗೆ ಏನೂ ಬೇಡ, ಮುಂದೆ ಅದ್ರ ಫಲ ನಿಮಗೆ ಸಿಗ್ತೈತಿ. ನಮಸ್ಕಾರ. ಇಲ್ಲಿವರೆಗೆ ನಮ್ಮ ಕೂಡ ಈಗ 15 ದಿವಸ ಗಂಟ್ಲೆ ಭಾಳ ಕಷ್ಟಪಟ್ಟು ಇಬ್ಬರು ನಂದ ಹೊಸಮಠ ನಮ್ಮ ಪ್ರವೀಣ ನನ್ನ ಸಲುವಾಗ ಒಂದು ಟೊಂಕ ಕಟ್ಟಿ ನಿಂತಾರ. ಅದು ಸಿದ್ಲಿಂಗಪ್ಪ ಕಳ್ಸ್ಯಾನ, ನಂದಲ್ಲ ಅದು. ಅವನ ಕಳ್ಸ್ಯಾನ. ಇದು ಇನ್ನು ಮುಂದೆ ಏನೇನು ಮಾಡ್ತಾರ ಗೊತ್ತಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿದ್ರಲ್ಲ ಸ್ನೇಹಿತರೆ, ಅಮ್ಮನಿಗೆ ಹಲವಾರು ಪ್ರಶಸ್ತಿ, ನೂರಾರು ಪ್ರಶಸ್ತಿಗಳು ಬಂದಿರುವಂಥದ್ದು. ಅವುಗಳನ್ನು ಇಡಲಿಕ್ಕೆ ಸ್ಥಳ ಇರದೇ ಇರುವಂತಹ ಸ್ಥಿತಿ, ಅಷ್ಟೊಂದು ಪ್ರಶಸ್ತಿಗಳು ಈ ಅಜ್ಜಿಗೆ ಬಂದಿರುವಂಥದ್ದು. ಹಾಗೆ ಈ ಪ್ರಶಸ್ತಿಗಳನ್ನು ಇಡಲಿಕ್ಕೆ ಅಂತ ಹೇಳಿ ಒಂದು ಸಂಗ್ರಹಾಲಯವನ್ನು ಸಹ ಮಾಡಬೇಕು ಅಂತ ಹೇಳಿ ಅಮ್ಮನ ಒಂದು ಇಚ್ಛಾಶಕ್ತಿ ಅಥವಾ ಒಂದು ಆಸೆ ಇರುವಂಥದ್ದು. ಅಂದರೆ ಅವರು ಒಂದು ಕಟ್ಟಡವನ್ನು ಕಟ್ಟಿಸ್ತಾ ಇದ್ದಾರೆ. ಅಕ್ಕ ಮಹಾದೇವಿ ಬಳಗ ಇದೆ. ಸೊ ಆ ಕಟ್ಟಡಕ್ಕೆ ಒಂದಿಷ್ಟು ಸಹಾಯಾರ್ಥವಾಗಿ ಧನ ಸಹಾಯ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಮ್ಮ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಹಾಗೂ ಅದರ ಒಂದು ಕಾರ್ಯದರ್ಶಿ ಆಗಿರುವಂತಹ ನಂದಾ ಹೊಸಮಠ ಅವರು ಸಹ ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಬಿಲ್ಡಿಂಗ್ ಏನಿದೆಯಲ್ಲ, ಅದು ಪೂರ್ಣಗೊಳ್ಳಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸೋಣ. ಆದಷ್ಟು ಒಳ್ಳೆಯದಾಗಲಿ, ಆ ಕಟ್ಟಡ ನಿರ್ಮಾಣ ಪೂರ್ತಿ ಆಗಲಿ ಅಂತ ಹೇಳಿ ನಮ್ಮ KDTV ಕಡೆಯಿಂದ ಆಶಿಸ್ತೇವೆ. ಬನ್ನಿ, ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ವ್ಯಕ್ತಿಯೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.